ಸ್ನೇಹಿತರೆ ನಮಸ್ಕಾರ. ನಾನು ಶಿವಣ್ಣ. ಒಂದು ಚಿಕ್ಕ ಸುಂದರವಾದ ಕತೆ ಎತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕತೆ ಹೆಂಗಿರ್ತದೆ ಅಂತ ನೀವೇ ಮುಂದೆ ಕೇಳಿ ಅರ್ಥ ಆಗುತ್ತೆ. ಒಂದು ಸಿಟಿಯಲ್ಲಿ ಒಂದು ಕುಟುಂಬ, ಒಂದು ಗಂಡ ಹೆಂಡ್ತಿ, ಒಂದು ಗಂಡು ಮಗನು. ಆ ಮಗು ಇನ್ನೂ ದೊಡ್ಡದಾಗಿರಲ್ಲ. ಸರಿ, ಆ ಅಮ್ಮನ ಕೆಲಸ ಏನು ಅಂದರೆ ಸೊಪ್ಪು ಮಾರೋದು. ಅವನು ಎಲ್ಲೋ ಒಂದು ಸಣ್ಣ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಕೂಲಿ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಗಂಡ ಆದವನು ಚೆನ್ನಾಗಿ ಕುಡಿಯೋದು ಕಲ್ತ್ಬಿಡ್ತಾನೆ. ಕುಡಿಯೋದು ಕಲ್ತ್ಬಿಟ್ಟು ಕೆಲ್ಸಕ್ಕೆ ಹೋಗಲ್ಲ. ಕೆಲ್ಸಕ್ಕೆ ಹೋಗ್ದಿರ ಮನೇಲಿ ಇರೋದು, ಅಲ್ಲಿ ಇಲ್ಲಿ ಈಸ್ಕೊಂಡು ಕುಡಿಯೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಸರಿ, ಹೆಂಡ್ತಿ ಏನು ಮಾಡ್ತಾಳೆ, ಹೋಗಿ ಸೊಪ್ಪು ಮಾರೋದು ಜೀವನ ಮಾಡೋದು ಮಾಡ್ತಾ ಇರ್ತಾಳೆ. ಮಗನಾದವನು ವಯಸ್ಸಿಗೆ ಬಂದಾಗ ತೊಗೊಂಡೋಗಿ ಸರ್ಕಾರಿ ಸ್ಕೂಲಿಗೆ ಸೇರಿಸ್ಬಿಡ್ತಾನೆ. ಇವನ್ನ ಅವಿದ್ಯಾವಂತ ಮಾಡಿಕೊಡ್ದು ಸೊಪ್ಪು ಮಾರಕ್ಕೆ ಹಾಕ್ಕೊಬಾರ್ದು ಅಂತೇಳಿ ಹೋಗಿ ತೊಗೊಂಡೋಗಿ ಸ್ಕೂಲಿಗೆ ಸೇರಿಸ್ಬಿಡ್ತಾರೆ. ಆ ಹುಡುಗ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ದಿವಸ ಸ್ಕೂಲಿಂದ ನಡ್ಕೊಂಬರ್ತಾ ಇರ್ತಾನೆ. ಅವ್ರ ಅಮ್ಮನು ತಲೆ ಮೇಲೆ ಸೊಪ್ಪು ಎತ್ಕೊಂಡೋಗಿ ಮಾರ್ತಾ ಇರೋದು ನೋಡ್ತಾನೆ. ಆ ಹುಡುಗ ನೋಡ್ತಾನೆ, ನಾವು ಅಮ್ಮನಿಗೆ ಯಾಕೆ ನಾನು ಸಪೋರ್ಟ್ ಮಾಡಬಾರ್ದು, ನಾವು ಅಮ್ಮನೂ ಹೋಗಿ ಸೊಪ್ಪು ಮಾರಕ್ಕೆ ಹೋಗ್ತಾಳೆ, ಬಿಸಿಲಲ್ಲೆಲ್ಲ ಸುತ್ತಾ ಇರ್ತಾಳೆ ಅಂದ್ಬಿಟ್ಟು ಏನು ಮಾಡ್ತಾನೆ, ಮನೆಗೆ ಬಂದು ಅವ್ರ ಅಮ್ಮನ ಕೇಳ್ತಾನೆ, ಅಮ್ಮ 5 ಗಂಟೆ ಮೇಲೆ ನಾನು ಫ್ರೀಯಾಗಿರ್ತೀನಲ್ಲ, ನನಗೂ ಒಂದಷ್ಟು ಸೊಪ್ಪು ಕೊಡು, ಎಷ್ಟಾಗುತ್ತೆ ಅಷ್ಟು ನಾನು ವ್ಯಾಪಾರ ಮಾಡ್ಕೊಂಬರ್ತೀನಿ. ನೀನು ಒಬ್ಬಳೇ ಬಿಸಿಲಲ್ಲಿ ಸುತ್ತಾ ಇರ್ತೀಯ, ಅಪ್ಪನ ನೋಡಿದ್ರೆ ಕುಡ್ದು ಹಿಂಗೆ ಹಾಳು ಮಾಡ್ತಾನೆ, ಏನು ಮಾಡೋಗಳ, ನಾನು ಸಂಪಾದನೆ ಮಾಡ್ತೀನಿ, ಒಂದಷ್ಟು ನನಗೂ ಒಂದು ಮಕ್ಕಳಿಗೆ ಸೊಪ್ಪು ಹಾಕ್ಕೊಡು ಅಂತ ಹೇಳ್ತಾನೆ ಮಗನು. ಅವಾಗೇನು ಮಾಡ್ತಾನೆ, ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು 5 ಗಂಟೆ ಮೇಲೆ ಎಷ್ಟಾಗುತ್ತೆ ಅಷ್ಟು ಹೋಗಿ ಸೊಪ್ಪು ಮಾರ್ಕೊಂಬರ್ತಾ ಇರ್ತಾನೆ. ಆಮೇಲೆ ಈ ಅಮ್ಮನು ಹೋಗಿ ಸೊಪ್ಪು ಮಾರ್ಕೊಂಬಂದು ಮನೆಗೇನೋ ಐಟಮ್ಗಳೆಲ್ಲ ಅದು ಇದು ತೊಗೊಂಬಂದು ಹಾಕ್ಕೊಂಡು ತಿಂಗ್ಳಿಗೊಂದು ಸರಿ ಬಾಡಿಗೆ ಕಟ್ಟೋದು. ಅದರಲ್ಲಿ ಮಾಡ್ಕೊಂಬಂದಿದ್ರಲ್ಲಿ ಒಂದು ಇಷ್ಟೋ ಉಳಿಸ್ಕೊಂಡಿದ್ರೆ ಅವನೇನು ಮಾಡೋದು, ಕುಡಿಯೋಕ್ಕೆ ಕೊಡು ಅಂತ ಈಸ್ಕೊಳೋದು. ಇನ್ನು ಅವನು ಕುಡೀಲಿ ಬಿಡೀಲಿ ಏನೇ ಮಾಡಲಿ, ಅವನು ಎಷ್ಟೇ ಕೆಟ್ಟೋನಾದರೂ ಗಂಡ ಅಂತೇಳಿ ಜೊತೆಗಿರಬೇಕಲ್ಲ. ಅದಕ್ಕೋಸ್ಕರ ಈ ಅಮ್ಮನ ಹಂಗೆ ಅರ್ಥ ಮಾಡಿಕೊಂಡು, ನನ್ನ ಗಂಡ ಅಂತ ಇರಲಿ, ಏನೂ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಗಂಡ ಇಲ್ದಿರೋ ಹೋದರೆ ಸಮಾಜದಲ್ಲಿ ಬೆಲೆ ಇರಲ್ಲ ಅಂದ್ಬಿಟ್ಟು ಏನೋ ಸಂಪಾದನೆ ಸೊಪ್ಪು ಮಾರಿದ್ರಲ್ಲಿ ಒಂದಷ್ಟು ಕಾಸು ಕೊಟ್ಕೊಂಡು ಕುಡಿಯೋಕ್ಕೇನೋ ಜೀವನ ಮಾಡ್ತಾ ಇರ್ತಾಳೆ. ಎಷ್ಟೋ ಹೇಳಿ ನೋಡ್ತಾಳೆ, ಕುಡಿಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ಹೇಳ್ತಾಳೆ. ಅವ್ನು ಮಾಡೋದೇ ಮಾಡ್ತಾ ಇರ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಸರಿ, ಈಕೆ ಸೊಪ್ಪು ಮಾರೋದು, ಹುಡುಗ 5 ಗಂಟೆ ಮೇಲೆ ಬರೋದು, ಸರ್ಕಾರಿ ಸ್ಕೂಲಿಂದ ಬರೋದು, ಸೊಪ್ಪು ಮಾರೋಕ್ಕೆ ಹೋಗೋದು. ಅವಾಗೇನು ಮಾಡ್ತಾನೆ, ಒಂದು ಫುಟ್ಪಾತ್ ಮೇಲೆ ಒಂದು ಕಡೆ ನಿಲ್ಸ್ಕೊಂಡು ಮಕ್ರಿ ಇಟ್ಕೊಂಡು ಮಾರ್ತಾ ಇರ್ತಾನೆ. ಅವಾಗ ಒಬ್ಬ ಸಾಹುಕಾರ, ದೊಡ್ಡ ಶ್ರೀಮಂತ ಹೋಗ್ತಾ ಇರ್ತಾನೆ. ಅವಾಗೇನು ಮಾಡ್ತಾನೆ, ಏನು ಈ ಹುಡುಗ ಯಾವಾಗಲೂ ಸೊಪ್ಪು ಮಾರಕ್ಕೆ ಹೋಗ್ತಾನೆ, ಈ ವಯಸ್ಸಲ್ಲೇ ಓದಾಗ ಹೋಗ್ತಾನೆ ಇಲ್ಲೋ ಅಂತೇಳ್ಬಿಟ್ಟು ಸಾಹುಕಾರ ಕೇಳ್ತಾನೆ. ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಹುಡುಗನ ಕೇಳ್ತಾನೆ. ಅವಾಗ, ಸ್ವಾಮಿ, ಹಿಂಗೆ ನಮ್ಮ ತಂದೆ ಹಿಂಗೆ ಕುಡಿಯೋದು, ನಮ್ಮ ತಾಯಿನೂ ಸೊಪ್ಪು ಮಾರೋದು, ನಾವು ಬಡವರು, ಮನೆ ಬಾಡಿಗೆ ಕಟ್ಟಬೇಕು, ಮತ್ತು ಜೀವನ ನಡೆಸಬೇಕು, ನಮ್ಗೆ ಇದೇ ಜೀವನ ಅಂತೇಳಿ ಹುಡುಗ ಸಾಹುಕಾರನಿಗೆ ಹೇಳ್ತಾನೆ. ಸಾಹುಕಾರ ಇದ್ಕೊಂಡು, ನೋಡಪ್ಪ, ನೀನು ಎಷ್ಟು ಸೊಪ್ಪು ತಗೊಂಬರ್ತೀಯೋ ಅದು ಪ್ರತಿನಿತ್ಯನೂ ನಿನಗೆ ನಾನು ಸೊಪ್ಪು ಎಷ್ಟು ತೊಗೊಂಬಂದೆ ಅದಕ್ಕಿಂತ ಡಬಲ್ ಕಾಸು ಕೊಡ್ತೀನಿ. ನೀನು ಯಾರಿಗೂ ಹೇಳ್ಬಾರ್ದು, ನೀನು ಎತ್ಕೊಂಬಂದು ಡೈಲಿ ಸೊಪ್ಪು ಎತ್ಕೊಂಬಂದು ಇಲ್ಲೇ ನನಗೆ ಕೊಟ್ಬಿಟ್ಟು ನೀನು ಹೋಗ್ತಾ ಇರಬೇಕು ಅಷ್ಟೇ ಅಂತೇಳಿ ಹೇಳ್ತಾನೆ. ಆ ಸಾಹುಕಾರ ಏನು ಮಾಡ್ತಾನೆ, ಆ ಸೊಪ್ಪನ್ನ ಈಸ್ಕೊಂಡು ಅಲ್ಲೊಂದು ದನ ಮೇಯಿಸೋರು ಇರ್ತಾರೆ, ಆ ದನ ಮೇಯಿಸೋರಿಗೆ ತಗೊಂಡೋಗಿ ಕೊಡ್ತಾ ಇರ್ತಾನೆ. ಆ ದನಗಳಿಗೆ ಹಾಕ್ತಾ ಇರ್ತಾನೆ, ಯಾವಾಗಲೂ ದನಗಳಿಗೆ ಹಾಕೋದು. ಈತನೇನು ಮಾಡ್ತಾನೆ, ಹುಡುಗ ಏನು ಮಾಡ್ತಾನೆ, ತೊಗೊಂಡೋಗಿ ಅವ್ರ ಅಮ್ಮನಿಗೆ ಸಂಪಾದನೆ ಮಾಡಿದ್ದೆಲ್ಲ ಕೊಡ್ತಾ ಇರ್ತಾನೆ. ಸೊಪ್ಪು ಮಾರಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವ್ರ ಅಮ್ಮನಿಗೂ ಹೇಳಲ್ಲ, ಹಿಂಗೆ ಕೊಡ್ತಾವ್ರೆ ಹಿಂಗೆ ಸಾಹುಕಾರರು ಅಂತೇಳಿ ಹೇಳಲ್ಲ, ಶ್ರೀಮಂತನು ಅಂತ. ಹಿಂಗೆ ಮಾಡ್ತಾ ಇರ್ತಾರೆ. ಸರಿ, ಏನು ಮಾಡ್ತಾನೆ, ಹಿಂಗೆ ಮಾಡ್ತಾ ಏನು ಮಾಡ್ತಾನೆ, ಒಂದಿನ ಸಾಹುಕಾರನ ಬಂದು, ನೋಡಪ್ಪ, ನಿನಗೆ ನಾನು ಸಾಕಷ್ಟು ದುಡ್ಡು ಕೊಡ್ತೀನಿ, ಅದನ್ನ ಎತ್ಕೊಂಡೋಗಿ ನೀವು ಏನಾದರೂ ಒಂದು ಸ್ವಂತ ಮನೆ ಮಾಡಿಕೊಂಡು ನೀನು ಓದ್ಕೊಂಡು ನೀನು ಮಾಡಿಕೊಂಡು ಏನಾದರೂ ಒಂದು ಅಂಗಡಿ ಮಾಡಿಕೊಂಡು ಬಿಸಿಲಲ್ಲಿ ಒಣಗಬೇಡ, ನೀನೇ ಒಂದು ಅಂಗಡಿ ಮಾಡಿಕೊಂಡು ಅಲ್ಲೇ ಏನಾದರೂ ವ್ಯವಸ್ಥೆ ಮಾಡ್ಕೋ ಅಂತ ಹೇಳ್ತಾನೆ. ಅವಾಗೇನು ಮಾಡ್ತಾನೆ, ಆ ಮಕ್ರಿಯಲ್ಲಿ ಸೊಪ್ಪಿಸ್ಕೊಂಬಿಟ್ಟು ಆ ಮಕ್ರಿ ತುಂಬ ಒಂದು ಚೀಲದಲ್ಲಿ ಸುಮಾರು ಒಂದು 50 ಲಕ್ಷ ಕಾಸಾಗಷ್ಟು ಇಟ್ಬಿಟ್ಟು, ಇದನ್ನ ಹೋಗಿ ಮನೆಗೆ ಬಿಚ್ಚಿ ನೋಡು ನಿಮ್ಮ ತಾಯಿ ಹತ್ರ, ಇದನ್ನ ಆಮೇಲೆ ನನ್ನ ಹೆಸ್ರು ಹೇಳು ಅಂತೇಳಿ ಹೇಳ್ತಾನೆ. ಆಮೇಲೆ ಏನು ಮಾಡ್ತಾನೆ, ಸರಿ ಅಂದ್ಬಿಟ್ಟು ಒಂದು 50 ಲಕ್ಷ ದುಡ್ಡು ಕೊಟ್ಬಿಡ್ತಾನೆ. ಆ ಮಕ್ರಿ ಸೊಪ್ಪೆಲ್ಲ ಅದನ್ನ ತೊಗೊಂಡು ಆ ಮಕ್ರಿ ತುಂಬ ಇಟ್ಬಿಟ್ಟು ಗೋಣಿ ಚೀಲದಲ್ಲಿ ತುಂಬಿಬಿಟ್ಟು ಸೊಪ್ಪು ಎತ್ಕೊಂಡೋದಾಗಿ ಮನ್ಕೆ ಎತ್ಕೊಂಡೋಗು ಅಂತ ಹೇಳ್ತಾರೆ. ಅವಾಗೇನು ಮಾಡ್ತಾನೆ, ಆತನ ಮನ್ಕೆ ಎತ್ಕೊಂಬರ್ತಾನೆ ಹುಡುಗ. ಎತ್ಕೊಂಬಂದಾಗ ಅವ್ರ ತಾಯಿ ಆಶ್ಚರ್ಯ ಪಟ್ಬಿಡ್ತಾಳೆ, ಇಷ್ಟೊಂದು ದುಡ್ಡು ಎಲ್ಲಿ ಬಂತು, ಏನು ಮಾಡ್ದು, ಎಲ್ಲ ಕಳ್ತನ ಮಾಡಿದೆ, ಏನು ಮಾಡ್ದೇನು. ಏನೂ ಇಲ್ಲಮ್ಮ, ಒಬ್ಬರು ಸಾಹುಕಾರರು ಇಷ್ಟು ದಿನ ಸೊಪ್ಪು ತಗೊಂಡು ಹೋಗ್ತಾ ಇದ್ದಿದ್ದು ಅವರೇ. ಇವತ್ತು ದಿವಸ ನನ್ನ ಕಷ್ಟ ನೋಡ್ಬಿಟ್ಟು ನೀನು ಸ್ವಂತ ಮನೆ ಕಟ್ಕೋ,
ನೀನೇನಾದರೂ ಒಂದು ಅಂಗಡಿ ಕಟ್ಕೊಂಡು ಅಲ್ಲೇ ಏನಾದರೂ ವ್ಯಾಪಾರ ಮಾಡ್ಕೊಂಡು ಬದುಕು, ನೀನು ಸ್ಕೂಲಲ್ಲಿ ಚೆನ್ನಾಗಿ ಓದು ಅಂತೇಳಿ ಈ ಹಣ ಕೊಟ್ಬಿಟ್ಟು ಹೋದ್ರು ನನಗೆ. ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಹೆಸ್ರು ಮಾತ್ರ ಹೇಳಿದ್ರು, ರಾಯರು ಅಂತ ಅವ್ರ ಹೆಸ್ರು ಹೇಳಿದ್ರು. ಅವ್ರು ಬಂದು ಕೊಟ್ಬಿಟ್ಟೋದ್ರು, ಇದನ್ನ ಎತ್ಕೊಂಡು ನಾವೇನೋ ವ್ಯವಸ್ಥೆ ಮಾಡೋಣಮ್ಮ, ನಾನು ಕಳ್ತನ ಮಾಡಲಿಲ್ಲ, ಯಾರಿಗೂ ಮೋಸ ಮಾಡಲಿಲ್ಲ, ಇದು ಸಾಹುಕಾರರು ಕೊಟ್ಟರು ಹಣ, ಭಾಳ ನಿಯತ್ಮಂತರು, ದೇವ್ರಂಥವ್ರವರು ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ಅವ್ರು ಮನೆ ಕಟ್ಟೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊತಾರೆ, ಮನೆ ಕಟ್ಕೊತಾರೆ, ಒಂದು ಅಂಗಡಿ ಕಟ್ಕೊತಾರೆ, ಅದ್ರಾಗೆ ವ್ಯಾಪಾರ ಮಾಡ್ತಾ ಜೀವನ ಮಾಡ್ತಾ ಇರ್ತಾರೆ. ಇಷ್ಟು ಹೇಳ್ತಾನೆ ನಾನು ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.